ನಿಮ್ ಜನ್ಮಕ್ಕೆ ಬೆಂಕಿ ಹಾಕಿ ಕನ್ನಡವನ್ನ ಕಗ್ಗೊಲೆ ಮಾಡ್ತಾ ಇದ್ದಾರೆ, ಕನ್ನಡವನ್ನ ಕಡೆಗಣಿಸ್ತಾ ಇದ್ದಾರೆ. ಎಲ್ಲರೂ ಆಯ್ತವೆ. ಜಿಲ್ಲಾಧಿಕಾರಿಗಳೇ ಕನ್ನಡ ಸಂಸ್ಕೃತಿ ಇಲಾಖೆ ಸತ್ತೋಯ್ತು. ವ್ಯವಸ್ಥಾಪಕರು ಯಾರು ಅಂತ ಕೇಳಿದೆ, ಯಾರು ವ್ಯವಸ್ಥಾಪಕರು ಇಲ್ಲಿ ಇನ್ಚಾರ್ಜ್ ಯಾರು? ಮುಂದಕ್ಕೆ ಹೋಗಿ. ಜಾಸ್ತಿ ಆಗೋಯ್ತು. ಕನ್ನಡದ ಬಗ್ಗೆ ಕಿಂಚಿತ್ತು ಚಿಂತನೆ ಇಲ್ದಂಗೆ ಆಗೋಯ್ತು. ನಿಮ್ಗೆ ದುಡ್ಡಿನ ಮೇಲೆ ಯಾವ್ದು ಇಲ್ಲ. ನಿಮ್ಗೆ ಏನ್ ಸತ್ತೋದಾಗ ದುಡ್ಡು ಹೊತ್ಕೊಂಡು ಹೋಗ್ತೀರಾ? ನಮ್ಮ ಸಾಂಸ್ಕೃತಿಕ ನಮ್ಮ ನೆಲ ಇನ್ನೆಲ್ಲ ಬಿಟ್ಟು ಈಗನೆಲ್ಲ ವ್ಯವಹಾರ ಮಾಡ್ತಾ ಇದ್ದೀರಪ್ಪ ನೀವು. ನಮ್ಗೆ ಅವಮಾನ ಆಗುತ್ತೆ ನಿಮ್ಮನ್ನು ಮಾತಾಡ್ಸಕ್ಕೆ. ಏನ್ ಹಿಂಗ ಆಗೋಯ್ತಲ್ಲ? ನಗರ ಪಾಲಿಕೆ ಆಯ್ತವೆ. ಜಿಲ್ಲಾಧಿಕಾರಿಗಳೇ ಕನ್ನಡ ಸಂಸ್ಕೃತಿ ಇಲಾಖೆ ಅಂತ ಸತ್ತೋಯ್ತು. ನೀವೆಲ್ಲ ಯಾಕ್ರಿ? ಯಾವ ಉದ್ದೇಶಕ್ರಿ ಅಧಿಕಾರದಲ್ಲಿ ಇದ್ರೆ ರಾಜೀನಾಮೆ ಕೊಟ್ಬಿಟ್ಟು ತೊಳೆದ್ರಿ? ಪ್ರಾಮಾಣಿಕರು, ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಬರ್ಲಿ, ಹೃದಯವಂತಿರ್ತಕ್ಕಂಥ ಅಧಿಕಾರಿಗಳು ಬರ್ಲಿ, ಹೇಳಿ ಯಾಕ್ರಿ ಅಧಿಕಾರದಲ್ಲಿ ಇದ್ದೀರಿ? ನಿಮ್ ಜನ್ಮಕ್ಕೆ ಬೆಂಕಿ ಹಾಕ ಸಾಂಸ್ಕೃತಿಕ ನಗರ, ಅರಮನೆಗಳ ನಗರ, ರಾಜಮನೆತನದ ನಗರ, ವಿಶ್ವ ಪ್ರಸಿದ್ಧಿ ದಸರಕ್ಕೆ ಜಂಬೂ ಸವಾರಿ ಹೆಸರುವಾಸಿಯಾದಂಥ ನಗರ ಅಂತ ಹೇಳ್ತೀರಿ ವೇದಿಕೆಗಳ ಮೇಲೆ. ಕನ್ನಡವನ್ನ ಕಗ್ಗೊಲೆ ಮಾಡ್ತಾ ಇದ್ದಾರೆ, ಕನ್ನಡವನ್ನ ಕಡೆಗಣಿಸ್ತಾ ಇದ್ದಾರೆ ಎಲ್ಲರೂ. ನಾವು ಎಷ್ಟು ಅಂತ ಭೇಟಿ ಕೊಡುವ? ನಾವು ಮಾತಾಡೋದಿಲ್ಲ ಅಧಿಕಾರಿಗಳ ಹತ್ರ. ಎಲ್ಲ ಕನ್ನಡಿಗರೇ, ನೀವೆಲ್ಲ ಕನ್ನಡದ ನೀರು, ಅನ್ನ ಇಳಿಬೇಕು, ಗಾಳಿ ಇಳಿಬೇಕು, ನೀರು ಇಳಿಬೇಕು, ಮನೆ ಇಳಿಬೇಕು. ಕನ್ನಡ ಮಾತ್ರ ನಿಮ್ಗೆ ಯಾರು ಬೇಡ. ಯಾರು ವ್ಯವಸ್ಥಾಪಕರು? ಯಾರವ ಎಲ್ಲೋ ಬಾಡ್ರು ಬಂದ್ಬಿಟ್ಟಿದ್ದೀನಿ ನಾನು. ಎಲ್ಲ ಎಕ್ಸಿಬಿಷನ್ ಗೊಂಬೆಗಳು ನೋಡ್ದಾಗ ನೋಡ್ತೀರಿ. ಒಂಚೂರು ಕನ್ನಡಕ್ಕೆ ಬೆಲೆನೇ ಇಲ್ಲ, ಕನ್ನಡನೇ ಇಲ್ಲ ಇವ್ರಿಗೆ. ಕನ್ನಡ ಬೇಕಾಗಿಲ್ಲ ಕಂಡ್ರೆ ನಿಮ್ಗೆ ಯಾರು? ಒಳಗಡೆ ಉಪ್ಪಿನಕಾಯಿ ಹಾಕೊಂಡು ಎಕ್ಕು ನಾಚಿಕೆ. ನಿಮ್ಗೆಲ್ಲ ನಾವು ಬೈತಾ ಇರೋದು, ಇಲ್ಲಿ ಸಂಬಂಧಪಟ್ಟವ್ರಿಗೆ ನಾವು ಮಾತಾಡ್ತಾ ಇರೋದು. ನಿಮ್ನೆಲ್ಲ ಈ ರೀತಿ ದುರ್ಬಳಕೆ ಮಾಡ್ಕೊಂಡು ಕನ್ನಡವನ್ನ ಏನವ ಕೂತ್ಕೊಳ್ಳಿ. ನಾನು ನಿಮ್ಮ ಹೆಸರೇನವ? ನಿಮ್ಮ ಹೆಸರೇನು ಹೇಳುವ? ಸಂಧ್ಯಾ. ನಮ್ಗೆ ಏನು ನಾಚಿಕೆ ಆಯ್ತದೆ ನಮ್ಗೆ.